ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಕ್ಷೇತ್ರದಲ್ಲಿ ಈ ಬಾರಿ ಇತಿಹಾಸದಲ್ಲೇ ಅತಿ ಹೆಚ್ಚು ಮತದಾನ. ಜಿಲ್ಲೆಯಲ್ಲಿ 77.68, ಹೊಳೆನರಸೀಪುರದಲ್ಲಿ ಅತಿ ಹೆಚ್ಚು (82) ಮತದಾನ. ಚುನಾವಣೆಯಲ್ಲಿ ಪುರುಷರಿಗಿಂತ ಹೆಚ್ಚು ಮತದಾನ ಮಾಡಿದ ಮಹಿಳೆಯರು. ಸಾಮಾಜಿಕ ಜಾಲತಾಣದಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನ. ಫೇಸ್ಬುಕ್ನಲ್ಲಿ ದಲಿತ ಸಮುದಾಯಕ್ಕೆ ನಿಂದನೆ ಆರೋಪ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜೈಲು ಪಾಲಾದ ಆರೋಪಿ. ಕಾಯಿಲೆ ಬಂತೆಂದು ಸಾಕು ನಾಯಿಗಳನ್ನ ಬೀದಿಗೆಸೆದ ಮಾಲೀಕ. ಪ್ರಾಣಿ ದಯಾ ಸಂಘದ ಸದಸ್ಯರಿಂದ ಆಕ್ರೋಶ. ಚಿಕಿತ್ಸೆ, ಊಟ, ಉಪಚಾರ ನೀಡಿ ಬದುಕಿಸಿ ಸಾಕಲು ಮುಂದಾದ ಗ್ರಾಮಸ್ಥರು. ಹಾಸನ ಜಿಲ್ಲೆಯ ಲೋಕಸಭಾ ಚುನಾವಣೆ ಮತದಾನ ಮುಕ್ತಾಯವಾಗಿದ್ದು, ಈ ಬಾರಿ ಹಾಸನ ಲೋಕಸಭೆ ಇತಿಹಾಸದಲ್ಲಿ ಅತ್ಯಧಿಕ ಮತದಾನ ನಡೆದಿದೆ. ಹಾಸನ ಕ್ಷೇತ್ರದಲ್ಲಿ (77.68) ಮತದಾನವಾಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಅಲ್ಪ ಪ್ರಮಾಣದಲ್ಲಿ ಮತದಾನ ಹೆಚ್ಚಾಗಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ (77.35) ಮತದಾನವಾಗಿತ್ತು. ಕೆಲವು ಸಣ್ಣಪುಟ್ಟ ಘಟನೆ ಹೊರತುಪಡಿಸಿ ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಚುನಾವಣೆ ಮುಕ್ತಾಯವಾಗಿದೆ. ಹಾಸನ ಜಿಲ್ಲೆಯ ನಿನ್ನೆಯ ಮತದಾನ ಅಂತಿಮ ಮಾಹಿತಿ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಏಪ್ರಿಲ್ 26ರಂದು ನಡೆದ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 15 ಮಂದಿ ಕಣದಲ್ಲಿದ್ದರು. ಹಾಸನ ಲೋಕಸಭಾ ಕ್ಷೇತ್ರಾದ್ಯಂತ ಶುಕ್ರವಾರದಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತದಾನ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಡಗು ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 2221 ಮತಗಟ್ಟೆಗಳಲ್ಲಿ ಮತದಾನವಾಗಿದ್ದು, 8,63,727 ಪುರುಷ ಮತದಾರರ ಪೈಕಿ 6,73,184 ಮಂದಿ ಮತ್ತು 8,72,840 ಮಹಿಳಾ ಮತದಾರರ ಪೈಕಿ 6,75,775 ಹಾಗೂ 43 ಇತರೆ ಮತದಾರರಲ್ಲಿ ಕೇವಲ 7 ಜನ ಮತದಾನ ಮಾಡಿದ್ದು, ಒಟ್ಟು 17,36,610 ಮತದಾರರ ಪೈಕಿ 13,48,966 ಮತದಾರರು ಮತ ಚಲಾವಣೆ ಮಾಡಿದ್ದಾರೆ. ತಾಲೂಕುಗಳ ಪೈಕಿ ಶ್ರವಣಬೆಳಗೊಳ 80.63%, ಅರಸೀಕೆರೆ 80.41%, ಬೇಲೂರು 76.28% ಹಾಗೂ ಹಾಸನ 69.27%, ಹೊಳೆನರಸೀಪುರ 82.07%, ಅರ್ಕಲಗೂಡು 79.85%, ಸಕಲೇಶಪುರ ಆಲೂರು 78.58%, ಕೊಡಗು 74.73% ಮತದಾನವಾಗಿದ್ದು, ಇದರಲ್ಲಿ ಹೊಳೆನರಸೀಪುರ ಪ್ರಥಮ ಮತ್ತು ಹಾಸನ ಕೊನೆಯ ಸ್ಥಾನ ಗಳಿಸಿದೆ. ಈ ಚುನಾವಣೆಯಲ್ಲಿ ವಿಶೇಷವಾಗಿ ಕೆಲ ತಾಲೂಕುಗಳಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಮತದಾನ ಮಾಡಿದ್ದು, ಒಟ್ಟಾರೆಯಾಗಿ ಲೆಕ್ಕಾಚಾರದಲ್ಲಿ ಮಹಿಳೆಯರೇ ಮತದಾನದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹೆಚ್ಸಿಎನ್ ನ್ಯೂಸ್ ಹಾಸನ್. ಸಂವಿಧಾನ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಗೈದ ಆರೋಪಿ ವಿರುದ್ಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಜೈಲು ಪಾಲಾದ ಘಟನೆ ನಡೆದಿದೆ. ಏಪ್ರಿಲ್ 24ರಂದು ಸಂಜೆ 5 ಗಂಟೆಯಲ್ಲಿ ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯ ವಿಷ್ಣು ಪ್ರಸಾದ್ ಬಿಕೆ ಎಂಬುವವರು ನಮ್ಮ ಬೇಲೂರು ಎಂಬ ಫೇಸ್ಬುಕ್ ಪೇಜ್ನ ಮೂಲಕ ಯಾದಗಿರಿಯಲ್ಲಿ ನಡೆದ ದಲಿತ ಯುವಕನ ಹತ್ಯೆ ಸುದ್ದಿ ಕುರಿತು ದಲಿತರಿಗೆ ಎಲ್ಲಿದ್ದೀರಾ, ಛೋಟಾ ಭೀಮ್ ಅಭಿಮಾನಿಗಳು, ಸಂಘರ್ಷ ಹೋರಾಟಗಾರರು ಯಾರು ಮಾತನಾಡುತ್ತಲೇ ಇಲ್ಲವಲ್ಲ, ಕಲಬೆರಕೆಗಳು, ಲದ್ದಿ ಜೀವಿಗಳು, ಮೊನ್ನೆ ಅಶಾಂತಿ ದೂತರ ಹಬ್ಬದ ದಿನ ಎಸೆದಿರೋ ಮೂಳೆಗಳನ್ನ ಏನು ಕಡಿತಾ ಇದ್ದೀರಾ ನ್ಯಾಯವಾದಿಗಳೇ ಎಂದು ಪೋಸ್ಟ್ ಮಾಡಿದ್ದ. ಇದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಛೋಟಾ ಭೀಮ್ ಎಂದು ಅವಮಾನಿಸಿದ್ದು ಹಾಗೂ ಶಾಂತಿದೂತರ ಹಬ್ಬದ ದಿನ ಎಸೆದಿರುವ ಮೂಳೆಗಳನ್ನ ಇನ್ನೂ ಕಡಿಯುತ್ತಿದ್ದೀರಾ ಎಂದು ದಲಿತ ಸಮುದಾಯವನ್ನ ಅವಮಾನಿಸಿದ್ದಾರೆ. ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಾಲೂಕಿನ ಗೋವಿನಹಳ್ಳಿಯ ಚಂದ್ರಶೇಖರ್ ಎಂಬುವವರು ನೀಡಿದ ದೂರು ಆಧರಿಸಿ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಪ್ರದೀಪ್ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಎಂದರೆ ಇಡೀ ವಿಶ್ವ ಜ್ಞಾನದ ಸಂಕೇತ ಎಂದು ಪರಿಗಣಿಸಿದೆ. ಖುದ್ದು ವಿಶ್ವಸಂಸ್ಥೆ ವಿಶ್ವದ ಅತಿದೊಡ್ಡ ಸಂಘಟನೆ ಬಾಬಾ ಸಾಹೇಬರದ್ದು ಮತ್ತು ಮಾನವ ಕುಲಕ್ಕೆ ಅವರು ನೀಡಿದ ಜ್ಞಾನವನ್ನ ಅರಿತು ಅವರ ಜನ್ಮದಿನವನ್ನ ವರ್ಲ್ಡ್ ನಾಲೆಡ್ಜ್ ಡೇ ಎಂದು ಘೋಷಿಸಿದೆ. ಈ ಕ್ಷಣಕ್ಕೂ ಬಾಬಾ ಸಾಹೇಬರ ವಿದ್ಯಾರ್ಹತೆಗೆ ಸರಿಸಾಟಿಯಾದ ಒಬ್ಬನೇ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ಲ. ಬಾಬಾ ಸಾಹೇಬರು ಬರೆದ ಭಾರತ ಸಂವಿಧಾನವನ್ನ ಅತ್ಯಂತ ಶ್ರೇಷ್ಠ ಸಂವಿಧಾನ ಎಂದು ವಿಶ್ವವೇ ಕೊಂಡಾಡುತ್ತಿದೆ. ವಿಶ್ವದ ವಿದ್ವಾಂಸರುಗಳೇ ಬಾಬಾ ಸಾಹೇಬರನ್ನ ಆದರ್ಶವಾಗಿರಿಸಿಕೊಂಡಿರುವಾಗ ಬೇಲೂರಿನ ವಿಷ್ಣು ಪ್ರಸಾದ್ ರವರು ಬಾಬಾ ಸಾಹೇಬರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಗೈದಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ಕೂಡಲೇ ಈ ವ್ಯಕ್ತಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾ ಸಂಘಟನಾ ಸಂಚಾಲಕ ಪ್ರದೀಪ್ ಕುಮಾರ್ ಪಿಸಿ, ದಲಿತ ಮುಖಂಡರಾದ ಎಂಜಿ ನಿಂಗರಾಜ್, ಗೋವಿನಹಳ್ಳಿ ಚಂದ್ರಶೇಖರ್, ಶೆಟ್ಟಿಗೆರೆ ರಘು, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಕೀರ್ತಿ ಸೇರಿದಂತೆ ಮತ್ತಿತರೆ ಮುಖಂಡರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ, ಭೀಮ್ ಆರ್ಮಿ ಹಾಸನ ಜಿಲ್ಲೆ ಜಿಲ್ಲಾಧ್ಯಕ್ಷ. ಇವತ್ತು ಬೇಲೂರಲ್ಲಿ BM ವಿಷ್ಣು ಪ್ರಸಾದ್ ಅನ್ನೋ ಒಬ್ಬ ಹೋಮಕ್ರಿಮಿ ಯಾದಗಿರಿಯಲ್ಲಿ ಮುಸ್ಲಿಂ ಯುವಕನಿಂದ ಒಂದು ದಲಿತನ ಹತ್ಯೆ ಆಗಿರುತ್ತೆ. ಸೊ ಆ ವಿಚಾರವನ್ನು ಫೇಸ್ಬುಕ್ಕಲ್ಲಿ ಈ ಒಬ್ಬ ವಿಷ್ಣು ಪ್ರಸಾದ್ ಅನ್ನೋನು ಎಲ್ಲಿದ್ದೀರಾ ಛೋಟಾ ಭೀಮ್
ಅಭಿಮಾನಿಗಳು, ಸಂಘರ್ಷ ಹೋರಾಟಗಾರರು ಯಾವ ಮಾತಾಡ್ತಾನೆ ಇಲ್ವೇನೋ ಅನ್ನೋ ಒಂದು ಅಸಹ್ಯಕರ ದೃಷ್ಟಿಯಿಂದ ಕಲಬೆರಕೆ ಜೀವಿಗಳು ಮೊನ್ನೆ ಅಶಾಂತಿ ದೂತರ ಹಬ್ಬದ ದಿನ ಎಸೆದಿರೋ ಮೂಳೆಗಳನ್ನು ಇನ್ನೂ ಕಡಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅವಾಚ್ಯ ಶಬ್ದವಾಗಿ ನಿಂದಿಸಿ ಫೇಸ್ಬುಕ್ಕಲ್ಲಿ ನಮ್ಮ ಬೇಲೂರು ಅನ್ನೋ ಒಂದು ಪೇಜ್ಗೆ ಫಾರ್ವರ್ಡ್ ಮಾಡಿರ್ತಾನೆ. ಈ ವಿಚಾರವನ್ನು ತಿಳಿದಂಥ ನಮ್ಮ ಬೇಲೂರು ತಾಲೂಕಿನ ದಲಿತ ಪರ ಸಂಘಟನೆಗಳೆಲ್ಲ ಇವತ್ತು ಬೆಳಗ್ಗೆ ಅವನ ಅಂಗಡಿ ಹತ್ರ ಹೋಗಿ ಪೊಲೀಸ್ ಜೊತೆ ಹೋಗಿ ಅವನ್ನ ಇವತ್ತು ಸ್ಟೇಷನ್ಗೆ ಕರ್ಕೊಬಂದಿದ್ದಾರೆ. ನಾನು ಈ ಮೀಡಿಯಾ ಮುಖಾಂತರ ಹೇಳ್ಬೇಕಂದ್ರೆ ಈ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟ್ಟಿಂಗ್, LKG, UKG 1ರಿಂದ 10ನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು. ಆಂಗ್ಲ ಮಾಧ್ಯಮದಲ್ಲಿ ಮನಮುಟ್ಟುವಂತೆ ಪಾಠ ಮಾಡುವರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ 100% ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಾಯಿಗೆ ಕಾಯಿಲೆ ಬಂದಿದ್ರಿಂದ ಅದರ ಅವಶ್ಯಕತೆ ಇಲ್ಲ ಎಂದು ನಾಯಿಯನ್ನ ಸಾಕಿದವರು ಕೈಕಾಲು ಕಟ್ಟಿ ಬೀದಿಗೆ ಬಿಸಾಡುವುದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಎಂದು ಪ್ರಾಣಿದಯಾ ಸಂಘದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನುಷ್ಯನಿಗೆ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿಸುತ್ತಾರೆ. ಆದರೆ ಮೂಗಪ್ರಾಣಿಗಳಿಗೆ ಕಾಯಿಲೆ ಬಂದ್ರೆ ಯಾರು ಚಿಕಿತ್ಸೆ ಕೊಡಿಸಬೇಕೆನ್ನುವ ಪ್ರಶ್ನೆ ಬಂದರೆ ಸಾಕಿದ ಮಾಲೀಕರು ಚಿಕಿತ್ಸೆ ಕೊಡಿಸಬೇಕು. ವಿವಿಧ ತಳಿಯ ನಾಯಿ ಫಾರಂ ಮಾಡಿರುವ ಓರ್ವ ವ್ಯಕ್ತಿ ಅದೆಷ್ಟೋ ನಾಯಿಗಳನ್ನ ಸಾಕಿ ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಲಾಭ ಪಡೆದಿದ್ದು, ಈಗ ಕಾಯಿಲೆ ಬಂತೆಂದು ಅದರ ಅವಶ್ಯಕತೆ ಇಲ್ಲ ಎಂದು ಬೀದಿಗೆ ಬಿಸಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಾಣಿ ದಯಾ ಸಂಘದವರು ಪ್ರಶ್ನಿಸಿದ್ದಾರೆ. ಯಡಿಯೂರು ಗ್ರಾಮದ ಬಳಿ ಅಮೆರಿಕನ್ ಬುಲ್ಲಿ, ಜರ್ಮನ್ ಶಫರ್ಡ್ ಸೇರಿದಂತೆ ನಾನಾ ಜಾತಿಯ ನಾಯಿಗಳನ್ನ ಸಾಕಿಕೊಂಡು ಮರಿಗಳ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುತ್ತಿರುವ ವ್ಯಕ್ತಿ ಇತ್ತೀಚೆಗೆ ನಾಯಿಗಳ ವ್ಯಾಪಾರದಲ್ಲಿ ಇಳಿಮುಖ ಕಂಡುಬಂದ ಹಿನ್ನೆಲೆ ಹಾಗೂ ಈ ವೇಳೆ 5-6 ನಾಯಿಗಳಿಗೆ ಮೈತುಂಬಾ ಕಾಯಿಲೆ ಕಾಣಿಸಿಕೊಂಡಿದೆ. ಅದಕ್ಕೆ ಚಿಕಿತ್ಸೆ ಕೊಡಿಸಿದರೆ ಆರೋಗ್ಯ ಸರಿಯಾಗುತ್ತಿತ್ತು. ಆದರೆ ಕರುಣೆ ಇಲ್ಲದೆ ಆ ಮೂಕಪ್ರಾಣಿಯನ್ನ ಬೀದಿಗೆ ಬಿಸಾಡಿರುವುದು ಪ್ರಾಣಿದಯಾ ಸಂಘದ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಕೆಲ ನಾಯಿಗಳಿಗೆ ಕಾಯಿಲೆ ಇದೆಯೆಂದು ರಾತ್ರೋರಾತ್ರಿ ಗ್ರಾಮವೊಂದರ ರಸ್ತೆ ಬಳಿ 5-6 ನಾಯಿಗಳನ್ನ ಬಿಟ್ಟು ಹೋಗಿದ್ದು, ಇದರಲ್ಲಿ ಒಂದು ನಾಯಿ ಪ್ರಾಣ ಬಿಟ್ಟಿತ್ತು. ಬೆಳಗ್ಗೆ ಸಮಯದಲ್ಲಿ ದೊಡ್ಡಕೊಂಡಗುಳ ಗ್ರಾಮದ ಬಾರೆ ಬಳಿ ಗ್ರಾಮಸ್ಥರಿಗೆ ತಿಳಿದು ನಂತರ ಪ್ರಾಣಿ ದಯಾ ಸಂಘದ ಸಹಕಾರದಲ್ಲಿ ಪಶು ಅಧಿಕಾರಿಗಳಿಗೆ ಕರೆ ಮಾಡಲಾಗಿದ್ದು, ಪಶುವೈದ್ಯರು ಸ್ಥಳಕ್ಕಾಗಮಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಇದರಲ್ಲಿ ಒಂದು ನಾಯಿ ಬದುಕಿರಲಿಲ್ಲ. ಉಳಿದ 4 ನಾಯಿಗಳನ್ನ ಕೆಲ ಗ್ರಾಮಸ್ಥರು ತಾವೇ ಸಾಕುವ ಇಂಗಿತ ವ್ಯಕ್ತಪಡಿಸಿದ ಹಿನ್ನೆಲೆ ಅಧಿಕಾರಿಗಳು ಒಪ್ಪಿದ್ದಾರೆ.
ಪ್ರಾಣಿದಯ ಸಂಘದ ಸದಸ್ಯ ರಾಘವೇಂದ್ರ ಮಾತನಾಡಿ, ದೊಡ್ಡಕೊಂಡಗುಳ ಬಾರೆ ಮೇಲೆ 6-7 ನಾಯಿಯ ಕೈಕಾಲು ಕಟ್ಟಿ ಬಿಟ್ಟು ಹೋಗಲಾಗಿದೆ ಎಂಬುದಾಗಿ ಬೆಳಗ್ಗೆ 7:30 ಸಮಯದಲ್ಲಿ ನಮಗೆ ಕರೆ ಬಂದಿದ್ದು, ಸ್ಥಳಕ್ಕೆ ಬಂದು ನೋಡಿದಾಗ ಒಂದು ನಾಯಿ ಚೀಲದಲ್ಲೇ ಸಾವನ್ನಪ್ಪಿದ್ದು, ಉಳಿದ ನಾಯಿಗಳ ಕೈಕಾಲು ಕಟ್ಟಿ ಹಾಕಲಾಗಿತ್ತು. ಈ ನಾಯಿಗಳು ಸಾಯುವ ಹಂತಕ್ಕೆ ಬಂದಿದ್ದು, ಅಷ್ಟರಲ್ಲಿ ಇಲ್ಲಿ ಗ್ರಾಮಸ್ಥರು ನೋಡಿ ನಾಯಿಗೆ ಕಟ್ಟಿದ ದಾರವನ್ನ ಬಿಚ್ಚಿ ಅದಕ್ಕೆ ನೀರು ಊಟ ಕೊಟ್ಟಿದ್ದಾರೆ ಎಂದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಲಾಗಿದ್ದು, ತಕ್ಷಣ ಅಧಿಕಾರಿಗಳು ಮತ್ತು ವೈದ್ಯರು ಸ್ಥಳಕ್ಕೆ ಬಂದು ಚಿಕಿತ್ಸೆ ನೀಡಿದ್ದಾರೆ. ಯಾರು ಈ ನಾಯಿಗಳನ್ನು ಬಿಟ್ಟು ಹೋಗಿದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲು ಕರೆ ಮಾಡಿ ತಿಳಿಸಿದ ಹಿನ್ನೆಲೆ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದ್ದಾರೆ. ಅಮೆರಿಕನ್ ಬುಲ್ಲಿ 4 ನಾಯಿಗಳು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು ಮತ್ತು ಜರ್ಮನ್ ಶೆಫರ್ಡ್ ನಾಯಿ ಸಾವನ್ನಪ್ಪಿದೆ. ಪ್ರಸ್ತುತ ನಾಯಿ ಮಾರ್ಕೆಟ್ ಬಿದ್ದು ಹೋಗಿರುವುದರಿಂದ ಯಾರು ನಾಯಿ ಖರೀದಿ ಮಾಡಲು ಮುಂದಾಗುತ್ತಿಲ್ಲ. ಎಷ್ಟು ದಿನ ಆ ನಾಯಿಯಿಂದಲೇ ದುಡಿಸಿಕೊಂಡು ಈಗ ನಾಯಿಗಳಿಗೆ ಆಹಾರ ಹಾಕಲು ಸಾಧ್ಯವಾಗದೆ ತಂದು ಇಲ್ಲಿಗೆ ಬಿಟ್ಟು ಹೋಗಿದ್ದಾರೆ. ಯಡಿಯೂರು ಭಾಗದಲ್ಲಿ ಈ ನಾಯಿ ಸಾಕಣೆ ಇದ್ದು, ಈ ಮಾಲೀಕನ ಮೇಲೆ ಕ್ರಮ ಜರುಗಿಸಬೇಕೆಂಬುದು ನಮ್ಮ ಆಗ್ರಹ ಎಂದರು. ಲಾಕ್ಡೌನ್ ವೇಳೆ ಈ ನಾಯಿಗಳಿಗೆ ಒಳ್ಳೆ ಮಾರ್ಕೆಟ್ ಇತ್ತು. 2 ವರ್ಷದ ನಂತರ ನಾಯಿ ಮರಿಗಳು ಹೆಚ್ಚಾಗಿ ಮಾರಾಟ ಇಳಿಕೆ ಆಗಿದೆ. ಉಚಿತವಾಗಿ ನಾಯಿ ಕೊಡುವವರೇ ಹೆಚ್ಚಾಗಿದ್ದಾರೆ ಹೊರತು ಕೊಳ್ಳುವವರಿಲ್ಲ. ಈ ನಾಯಿಗಳನ್ನು ಸಾಕುವವರಿಗೆ ಡಿಡಿ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದೊಂದು ನಾಯಿಗಳನ್ನು ಕೊಡಲಾಗಿದೆ ಎಂದು ಹೇಳಿದ್ರು. ಮನುಷ್ಯನಾದವನು ಏನಾದರೂ ಬೇಕೆಂದರೆ ಹೇಳಿಕೊಳ್ಳುತ್ತಾನೆ, ಆದರೆ ಮೂಕಪ್ರಾಣಿಗಳು ಯಾರ ಬಳಿ ತಮ್ಮ ಸಂಕಷ್ಟವನ್ನ ಹೇಳಿಕೊಳ್ಳುತ್ತವೆ. ನಾಯಿಗಳಿಗೂ ಕೂಡ ನ್ಯಾಯ ಸಿಗಬೇಕೆಂಬುದು ನಮ್ಮ ಮನವಿ ಎಂದರು. ಗ್ರಾಮದ ಆನಂದ್ ಮಾತನಾಡಿ, ಈ ನಾಯಿಗಳು ಏನು ಪಾಪ ಮಾಡಿವೆ, ಎಲ್ಲಿ ಬಿಟ್ಟು ಹೋದಾಗ ಆ ನಾಯಿಗಳ ಪಾಡು ಹೇಳತಿರದು. ಈ ಪ್ರಾಣಿಗಳಿಗೆ ಊಟ ಹಾಕಿ ಎಷ್ಟು ದಿನಗಳಾಗಿವೆಯೋ ಗೊತ್ತಿಲ್ಲ. ಕುಡಿಯಲು ನೀರಿಲ್ಲದೆ ನರಳಾಡುತ್ತಿದ್ದವು. ಇಲ್ಲೊಂದು ನಾಯಿ ಸತ್ತು ಹೋಗಿದೆ. ಸಾಕಲು ಆಗದಿದ್ರೆ ಸಾಕುವವರಿಗೆ ನಾಯಿ ಕೊಟ್ಟಿದ್ರೆ ಸಾಕುತ್ತಿದ್ರು. ಆದ್ರೆ ರಾತ್ರಿ ವೇಳೆ ಯಾರೂ ಇಲ್ಲದ ಸಮಯ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಈ ಒಂದು ನಾಯಿಗೆ 25ರಿಂದ 30 ಸಾವಿರದವರೆಗೂ ಬೆಲೆ ಇದ್ದು, ಇಂತಹ ಘಟನೆ ನಡೆಯಬಾರದೆಂಬುದು ನಮ್ಮ ಉದ್ದೇಶವಾಗಿದೆ. ಇಂತಹ ಕೃತ್ಯ ಮಾಡಿದವರಿಗೆ ಶಿಕ್ಷೆಯಾಗಬೇಕು ಎಂದರು. HCN ನ್ಯೂಸ್ ಹಾಸನ್. ಇದು ಅಮೆರಿಕನ್ ಬುಲ್ಲಿ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ಬಂದು ಹಿಂಗೆ ಕಾಲ್ ಮಾಡಿದ್ರು ಸರ್, ಒಂದು 7-8 ನಾಯಿಗಳು ಹಿಂಗೆ ತುಂಬಾ ಹೀನಾಯವಾಗಿ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ. ಸರ್ ಇಲ್ಲಿ ಬಂದು ನೋಡಿದ್ರೆ ಅದ ದೇವರು ಯಾವ ಕಾಲದ ಏನು ಕರ್ಮ ಮಾಡಿತ್ತೋ ಈ ಇಂಥ ಜನಗಳ ಕೈಲಿ ಬಂದು ಇಂಥ ಮನೆಗಳು ಸೇರಿ ಇಷ್ಟು ನೋವು ಅನುಭವಿಸ್ತಾ ಇದೆ ಅಂತ ಹೇಳಿ ನೋಡಿದ್ವಿ ಸರ್. ಅದನ್ನ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಅದ್ರದ್ದು ಎಷ್ಟು ಕಷ್ಟಗಳಿದ್ದು ಅದರಲ್ಲಿ ಅಂತ ಹೇಳ್ಬಿಟ್ಟು. ನಿಮಗೆ ಬಂದಾಗ ಅಸಲಿ ನೀವು ನೋಡಿರೋದು ಏನೂ ಅಲ್ಲ. ಬೆಳಗ್ಗೆ ನೋಡಿದಿದ್ರೆ ಕಣ್ಣಲ್ಲಿ ನೀರು ಬರಬೇಕು ಸರ್, ಆ ಮಟ್ಟಕ್ಕೆ ಮಾಡಿದ್ರು. ಒಂದೊಂದರಲ್ಲಿ 1 ಲಕ್ಷ ಉಣ್ಣೆ ಚಿಕ್ಕದಾಗಳಿದೆ. ಊಟ ಹಾಕಿ ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ. ನೀರಿಲ್ದಲೆ ಒಂದು ಊಟ ಇಲ್ದಲೆ ತುಂಬಾ ನರಳುತ್ತಾ ಇದ್ವು ಸರ್. ಎಷ್ಟು ನೋಡಿ ಅಲ್ಲೊಂದು ನಾಯಿ ಕಣ್ಮುಂದೆ ಸತ್ ಬಿದ್ದಿದೆ, ಯಾರು ನೋಡೋರಿಲ್ಲ. ಅದಕ್ಕೆ ಎಷ್ಟು ದಿನ ಆಗಿದೆ ಊಟ ಹಾಕಿ ಸರ್. ಕೊನೆ ಪಕ್ಷ ಸಾಕೋರಿಗಾದ್ರೂ ನೋಡಪ್ಪ ಈ ತರ ನಾಯಿ ಇದೆ ತಗೊಂಡೋಗಿ ಸಾಕು ಅಂತೇಳಿ ಪ್ರಾಣಿದಯ ಸಂಘದಲ್ಲಿ ಸದಸ್ಯನಾಗಿದ್ದೀನಿ. ನನಗೆ ಬೆಳಿಗ್ಗೆ ಸುಮಾರು ಇವತ್ತು 7:30 ಒಂದು ಕಾಲ್ ಬರುತ್ತೆ. ಇಲ್ಲಿ ಯಡಿಯೂರಿನ ಸತಿ ಅಂತ ಒಂದು ಕಾಲ್ ಮಾಡ್ತಾನೆ, ಅಣ್ಣ ಇಲ್ಲಿ ನಮ್ಮ ಊರಿನಲ್ಲಿ ಒಂದು 6 ನಾಯಿಗಳನ್ನ ಕೈ ಕಾಲು ಕಟ್ಬಿಟ್ಟು ಎಸ್ತಿದ್ದಾರೆ, ಮತ್ತೆ ಚೀಲದೊಳಗಡೆ ಹಾಕ್ಬಿಟ್ಟು ತಂದು ಇಲ್ಲಿ ಊರ ಹತ್ರ ಬಿಟ್ಟೋಗಿದ್ದಾರೆ ಅಂತೇಳಿ. ನಾವು ಸ್ಪಾಟಿಗೆ ಬಂದು ನೋಡ್ತೀನಿ. ಸ್ಪಾಟಲ್ಲಿ ಬಂದು ನೋಡಿದಾಗ ಒಂದು ನಾಯಿ ಚೀಲದೆಲ್ಲ ಸತ್ತೋಗಿರುತ್ತೆ, ಇನ್ನು 4 ಎಲ್ಲ ಕೈ ಕಾಲು ಕಟ್ಟಿದ್ರೆಲ್ಲ ಸಾಯೋ ಸ್ಟೇಜಲ್ಲಿ ಇದ್ದು. ಅಷ್ಟೊತ್ತಿಗೆ ಊರಿನವರು ಎಲ್ಲ ನಾವೆಲ್ಲ ಸೇರ್ಕೊಂಡು ಅದನ್ನು ತೆಗೆದು ಅದಕ್ಕೊಂದು ನೀರು ಊಟ ಎಲ್ಲ ಹಾಕಿ, ಮತ್ತು ನಾನು ಡಿ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಿದೆ. ಡಿ ಸಾಹೇಬ್ರು ಮತ್ತು ಡಾಕ್ಟ್ರುಗಳೆಲ್ಲ ಸ್ಪಾಟಿಗೆ ಬಂದು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಟ್ರೀಟ್ಮೆಂಟ್ನ ಕೊಟ್ಟು, ನೆಕ್ಸ್ಟ್ ಅದಕ್ಕೆ ಏನು ಈಗ ಕಾನೂನು ರೀತಿಯಲ್ಲಿ ಅದಕ್ಕೆ ಅವ್ರ ಮೇಲೆ ಬಿಟ್ಟೋಗಿರೋಂಥ ಮಾಲೀಕರ ಮೇಲೆ ಯಾವ ರೀತಿ ಕಾನೂನು ರೀತಿ. ರಾಜ್ಯಾದ್ಯಂತ ಏಪ್ರಿಲ್ 10ರಂದು ಪ್ರಕಟವಾಗಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ನಿರೀಕ್ಷೆಗೆ ತಕ್ಕಂತೆ ಬಾರದಿದ್ದ ಕಾರಣ ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನದ ಮೊರೆ ಹೋಗಿದ್ರು. ಇದೀಗ ಮರು ಮೌಲ್ಯಮಾಪನದ ನಂತರ ಆಡಳಿತ ಮಂಡಳಿಯ ನಿರೀಕ್ಷೆಯಂತೆ ವಿದ್ಯಾರ್ಥಿಗಳ ಅಂಕಗಳು ಹೆಚ್ಚಾಗಿದ್ದು, ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಸುರಕ್ಷಾ ಭಾರದ್ವಾಜ್ 600 ಅಂಕಗಳಿಗೆ 593 ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ 5ನೇ ಸ್ಥಾನ ಪಡೆದಿದ್ದಾರೆ. ಮತ್ತು ಯಶಸ್ವಿನಿ 600 ಅಂಕಗಳಿಗೆ 592 ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಮತ್ತು ರಾಜ್ಯಕ್ಕೆ 6ನೇ ಸ್ಥಾನ. ವಿಜಯ್ HR 600ಕ್ಕೆ 590 ಅಂಕ ಗಳಿಸಿ ಜಿಲ್ಲೆಗೆ ತೃತೀಯ ಮತ್ತು ರಾಜ್ಯಕ್ಕೆ 8ನೇ ಸ್ಥಾನ. ಐಶ್ವರ್ಯ ಜಿಲ್ಲೆಗೆ 9ನೇ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ. ವಿದ್ಯಾರ್ಥಿಗಳ ಸಾಧನೆಯನ್ನ ಗುರುತಿಸಿ ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳನ್ನ ಕಾಲೇಜಿನಲ್ಲಿ ಸನ್ಮಾನಿಸಲಾಯಿತು. ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿನಿಯರಾದ ಸುರಕ್ಷಾ ಭಾರದ್ವಾಜ್ ಮತ್ತು ಐಶ್ವರ್ಯ ಮಾತನಾಡಿ, ತಮ್ಮ ಶ್ರಮಕ್ಕೆ ಸಿಕ್ಕ ವಿಜಯಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿ ಪೋಷಕರ ಮತ್ತು ಉಪನ್ಯಾಸಕರ ಪ್ರೋತ್ಸಾಹದಿಂದ ಹೆಚ್ಚಿನ ಅಂಕ ಗಳಿಸಲು ಸಾಧ್ಯವಾಯಿತು ಎಂದರು. ಇದೇ ವೇಳೆ ಕಾಲೇಜಿನ ಪ್ರಾಂಶುಪಾಲ ವಿಕ್ರಮ್ HB ಮಾತನಾಡಿ, ಮಕ್ಕಳ ಸಾಧನೆಗೆ ಮತ್ತು ಅಧ್ಯಾಪಕ ವರ್ಗದ ಸಾಧನೆಗೆ ಕೃತಜ್ಞತೆ ಸಲ್ಲಿಸಿದರು. ಕಾಲೇಜಿನ ಕನ್ನಡ ಅಧ್ಯಾಪಕ ಗಿರೀಶ್ ಮಾತನಾಡಿ, ಕಾಲೇಜಿನ ಸಾಧನೆ ಮತ್ತು ಕಾಮರ್ಸ್ ವಿಭಾಗಕ್ಕಿರುವ ಪ್ರಾಮುಖ್ಯತೆ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡರು. ಈ ವೇಳೆ ಕಾಲೇಜಿನ ರೋಷನ್, ಉದಯ್, ವಾಸವಿ ಶಾಲೆ ಟ್ರಸ್ಟಿ ವಿಜಯ್, ಮಹೇಶ್, ಸಂತೋಷ್ ಮತ್ತು ಪೋಷಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ.
ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜು ಶೈಕ್ಷಣಿಕ ವರ್ಷ 2023-24ರಲ್ಲಿ ನಮ್ಮ ಮಕ್ಕಳು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಜಿಲ್ಲೆಗೆ ಪ್ರಥಮ ಸ್ಥಾನ, 2ನೇ ಸ್ಥಾನ ಹಾಗೂ 4ನೇ ಸ್ಥಾನ ತೊಗೊಂಡಿದ್ದಾರೆ. ರಾಜ್ಯಕ್ಕೆ 5ನೇ ಸ್ಥಾನ, 6ನೇ ಸ್ಥಾನ ಮತ್ತು 8ನೇ ಸ್ಥಾನ ತೊಗೊಂಡು ಕಾಲೇಜಿಗೆ ಭಾಳ ಹೆಮ್ಮೆ ತಂದಿರ್ತಾರೆ ಈ ಮಕ್ಕಳು. ನಮಗೆ ಮೊದಲನೇ ವ್ಯಾಲ್ಯೂಯೇಷನಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿತ್ತು. ಜಿಲ್ಲೆಗೆ 2ನೇ ಸ್ಥಾನ ಹಾಗೂ 3ನೇ ಸ್ಥಾನ, 4ನೇ ಸ್ಥಾನ ಸಿಕ್ಕಿತ್ತು. ಸೊ ರಿವ್ಯಾಲ್ಯೂಯೇಷನಲ್ಲಿ ಮಕ್ಕಳಿಗೆ ಮತ್ತು ಲೆಕ್ಚರರ್ಸ್ಗೆ ತುಂಬ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ವಿ. ನಂತರ ನಮಗೆ ಭಾಳ ಖುಷಿಯಾಗಿದೆ, ರಾಜ್ಯಕ್ಕೆ 5ನೇ ಸ್ಥಾನ, ಜಿಲ್ಲೆಗೆ ಪ್ರಥಮ ಸ್ಥಾನ ತಂದು ಮಕ್ಕಳು ತಂದು ಕೊಟ್ಟಿದ್ದಾರೆ. ಸೊ ನಮ್ಮ ಕಾಲೇಜಲ್ಲಿ ಕೇವಲ ಅಕಾಡೆಮಿಕ್ಸ್ ಅಲ್ಲದೆ ನಾನ್ ಅಕಾಡೆಮಿಕ್ಸ್ ಮತ್ತು ಸ್ಪೋರ್ಟ್ಸಿಗೂ ಕೂಡ ಭಾಳ ಒತ್ತು ಕೊಡ್ತೀವಿ. ಯಾಕೆಂದರೆ ಮಕ್ಕಳ ದೈಹಿಕ ಆರೋಗ್ಯ ಕೂಡ ಭಾಳ. ನನ್ನ ಹೆಸರು ಸುರಕ್ಷಾ ಭಾರದ್ವಾಜ್ BR ಅಂತ. ನಮ್ಮ ಕಾಲೇಜ್ ಹೆಸರು ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜ್. ನಾನು ಮೊದಲು ಸೈನ್ಸ್ ತೊಗೊಳ್ಳೋಣ ಅಂತ ಇಷ್ಟ ಇತ್ತು, ಆದರೆ ಕಾಮರ್ಸ್ ತೊಗೊಂಡೆ. ಇವತ್ತು ಅನ್ನಿಸ್ತಾ ಇದೆ ಕಾಮರ್ಸ್ ತೊಗೊಂಡು ತುಂಬ ಒಳ್ಳೆ ಕೆಲಸ ಮಾಡಿದೆ. ಮೇ ಬಿ ಸೈನ್ಸ್ ತೊಗೊಂಡಿದ್ದರೆ ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನ್ಕೊತೀನಿ. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಕಾಲೇಜ್. ಮತ್ತು ನಂಗೆ ತುಂಬ ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದೆಲ್ಲ ಮಾಡೋರು ರೆಮಿಡಿಯಲ್ ಕ್ಲಾಸಸ್ ಎಲ್ಲ. ಹಾಯ್ ಎಲ್ರಿಗೂ, ನನ್ನ ಹೆಸರು ಯಶಸ್ವಿನಿ ಎಮ್ ಅಂತ. ನಾನು ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜ್ನಲ್ಲಿ ಓದಿದ್ದು. ನನಗೆ ಸ್ಕೂಲಲ್ಲಿ ಇದ್ದಾಗಿಂದನೂ ಆಲ್ಮೋಸ್ಟ್ 10th ನಾನು ಡಿಸೈಡ್ ಮಾಡಿದೆ ಕಾಮರ್ಸ್ ತೊಗೋಬೇಕು ಅಂತ. ಬಟ್ ನಾನು 10% ನೋಡಿ ಆಲ್ಮೋಸ್ಟ್ ಎಲ್ಲರೂ ಸೈನ್ಸ್ ತೊಗೋಬೋದಾಗಿತ್ತು ಅಂತ ಹೇಳಿದ್ರು. ಬಟ್ ಎಲ್ಲರಿಗೂ ಅಗೇನೆಸ್ಟಾಗಿ ನಿಂತು, ನಮ್ಮ ಮನೇಲೂ ಅಗೇನೆಸ್ಟಾಗಿ ನಿಂತು ಕಾಮರ್ಸ್ ತೊಗೊಂಡೆ. ಅಂದರೆ ಕಾಮರ್ಸಲ್ಲಿ ನಂಗೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇತ್ತು. ಇಲ್ಲಿಗೆ ಬಂದಮೇಲೆ ತುಂಬಾ ಕಲ್ತಿದ್ದೀನಿ. ಓದೋದ್ರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೆ. ಹಾಯ್, ನನ್ನ ಹೆಸರು ವಿಜಯ್. ನಾನು ಸ್ಟೂಡೆಂಟ್ ಕಾಮರ್ಸ್ ಕಾಲೇಜಲ್ಲಿ ಓದಿದ್ದು. ನಾನು ಸೆಕೆಂಡ್ PU ಅಲ್ಲಿ 600ಗೆ 590 ಮಾರ್ಕ್ಸ್ ತೊಗೊಂಡಿದ್ದೀನಿ. ನಾನು ಫಸ್ಟು 10th ನನ್ನ ಪರ್ಸೆಂಟೇಜ್ ನೋಡಿ ಎಲ್ಲರೂ ಸೈನ್ಸ್ ತೊಗೊತಿದ್ರು, ನಾನು ಕಾಮರ್ಸ್ ತೊಗೊಂಡೆ. ಎಲ್ಲರೂ ಒಂಥರ ಏನು ಕಾಮರ್ಸು ಓದಲ್ವೇನೋ ಆ ಥರ ಎಲ್ಲ ಅನ್ಕೋತಿದ್ರು. ಆಮೇಲೆ ನಾನು ಫಸ್ಟ್ ಇಯರಿಗೆ ಬಂದಾಗ ನಾನು ಸ್ವಲ್ಪ ಇನ್ನೂ ಓದೋದ್ರಲ್ಲಿ ಇನ್ನೂ ಇಂಪ್ರೂವ್ ಆದೆ. ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಏನೇ ಡೌಟ್ಸ್ ಇದ್ದರು ಎಲ್ಲ ಅವರೇ ಕ್ಲಿಯರಾಗಿ ಹೇಳ್ಕೊಡ್ತಿದ್ರು. ಮತ್ತು ಡೈಲಿ ನನ್ನ ಆ ಥರ ಡೈಲಿ ಬೇಸಿಸಲ್ಲಿ ಏನು ಓದ್ತಿರಲಿಲ್ಲ. ಮನೆಗೆ ಹೋಗಿ ಕ್ಲಾಸಸ್ ಮಾತ್ರ ನೀಟಾಗಿ ಕೇಳ್ತಿದ್ದೆ. ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದ್ತಿದ್ದೆ ಅಷ್ಟೇ. ಹಾಯ್, ನನ್ನ ಹೆಸರು ಐಶ್ವರ್ಯ ಅಂತ. ನಾನು ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜಲ್ಲಿ ಓದಿದ್ದು. ನನ್ನ ಮಾರ್ಕ್ಸ್ ಬಂದು 585 ಔಟ್ ಆಫ್ 600. ಇದಕ್ಕೆ ಮೇನ್ ರೀಸನ್, ನನಗೆ 10th ಆದಮೇಲೆ ಕಾಮರ್ಸ್ ಅನ್ನೋ ಒಂದು ಥಾಟೇ ಇರಲಿಲ್ಲ. ಅದು ಸೆಕೆಂಡ್ ಥಾಟಾಗಿ ಉಳಿದಿತ್ತು, ಸೈನ್ಸ್. ಮೇನ್ ಕಾಮರ್ಸ್ ಬರೋಕ್ಕೆ ಕಾರಣ ಅಂದರೆ ಉದಯ್ ಸರ್, ಅದು ನಾನು ಹೇಳಲೇಬೇಕು. ಸೈನ್ಸ್ ಬಿಟ್ಟು ಬೇರೆ ಕಾಮರ್ಸ್ ಸ್ಟ್ರೀಮಲ್ಲಿ ನನಗೆ ಇಷ್ಟು ಆಪರ್ಚುನಿಟೀಸ್ ಇದೆ ಅನ್ನೋದು ಸಹ ತಲೆಯಲ್ಲಿ ಇರಲಿಲ್ಲ. ಸೈನ್ಸು ತಲೆ ಫುಲ್ ಒಳಗೋಗ್ಬಿಟ್ಟಿತ್ತು, ಸೈನ್ಸೇ ಬೇಕು ಅಂತ ಮಾರ್ಕ್ಸ್ ನೋಡಿದ್ಮೇಲೆ. ಸೊ ಕಾಮರ್ಸ್ ಬಗ್ಗೆ ತಿಳ್ಕೊಂಡು ಆದಮೇಲೆ ಕಾಮರ್ಸ್ ತೊಗೋಬೇಕು, ಅದರಲ್ಲೂ ಏನಾದರೂ ಮಾಡಬೇಕು ಅಂತ ಅನಿಸಿದ್ದು. ಸೊ ಇದರಲ್ಲಿ ನನಗೆ ಇಷ್ಟು ಸ್ಕೋರ್ ಆಗೋಕ್ಕೆ ಕಾರಣ ಮೇನ್ಲಿ ನನ್ನ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಫಸ್ಟ್ ಇಯರಿಂದ ಇಲ್ಲಿವರೆಗೂ ಅವ್ರ ಸಪೋರ್ಟ್ನ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು. ದೆನ್ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮಾಡಿರುವ ಮಾರಣಾಂತಿಕ ಹಲ್ಲೆ ಉದ್ದೇಶಪೂರ್ವಕವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಮತ್ತು ಪಕ್ಷದ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಆಗ್ರಹಿಸಿದ್ದಾರೆ.
ಹಾಸನದಲ್ಲಿ ಮಾತನಾಡಿದ ಅವರು ಹೊಳೆನರಸೀಪುರ ತಾಲೂಕಿನ ಕೆಬಿಪಾಳ್ಯ ಮತಗಟ್ಟೆ ಬಳಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಾಯಿ ಅನುಪಮಾ ಮಹೇಶ್ ಅವರು ಬಂದ ವೇಳೆ ಕೆಲವರು ಉದ್ದೇಶಪೂರ್ವಕವಾಗಿ ಘೋಷಣೆ ಕೂಗಿ ಗಲಭೆಗೆ ಕಾರಣರಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಗಲಾಟೆಯಲ್ಲಿ 4 ತೀವ್ರ ಗಾಯಗಳಾಗಿವೆ. ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದು ತಲೆಗೆ ಗಂಭೀರವಾಗಿ ಗಾಯಗೊಂಡಿರುವ ಓರ್ವನನ್ನ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗಾಯಾಳು ಆಸ್ಪತ್ರೆಯಿಂದ ಹೊರಬಂದ ಬಳಿಕ ದೂರು ನೀಡಿ ಕ್ರಮಕ್ಕೆ ಒತ್ತಾಯ ಮಾಡಲಾಗುವುದು ಎಂದರು. ಎಲ್ಲಾ ಕ್ಷೇತ್ರಗಳಲ್ಲೂ ಒಳ್ಳೆ ರೀತಿ ಮತದಾನವಾಗಿದ್ದು ಈ ಅಂಕಿಅಂಶ ನೋಡಿದ್ರೆ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಲಕ್ಷಣವಿದೆ. 30 ರಿಂದ 50 ಸಾವಿರ ಲೀಡ್ನಲ್ಲಿ ನಾವು ಗೆಲ್ತೇವೆ. ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಅಭ್ಯರ್ಥಿಯ ಸರಳತೆ ಸ್ವಭಾವ ಗೆಲುವಿಗೆ ಪೂರಕವಾಗಲಿದೆ ಎಂದು ಹೇಳಿದರು. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮಗೆ ಮುನ್ನಡೆ ಸಿಗಲಿದೆ ಎಂಬ ಅಭಿಪ್ರಾಯ ಸಿಕ್ಕಿದೆ. ಈ ದೃಢವಾದ ನಂಬಿಕೆ ನಮಗಿದೆ ಎಂದು ಹೇಳಿದರು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಸಣ್ಣಪುಟ್ಟ ಗೊಂದಲ ಹೊರತುಪಡಿಸಿ ಶಾಂತಿಯುತವಾಗಿ ನಡೆದು ಯಶಸ್ವಿಗೆ ಕಾರಣವಾಗಿದೆ ಎಂದು ಇದೇ ವೇಳೆ ಧನ್ಯವಾದ ತಿಳಿಸಿದರು. ರಾಜ್ಯಸಭೆ ಮಾಜಿ ಸದಸ್ಯ ಎಚ್.ಕೆ. ಜವರೇಗೌಡ ಮಾತನಾಡಿ ಸುಸೂತ್ರ ಮತದಾನ ಮಾಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಪಕ್ಷದ ವರಿಷ್ಠರ ಸೂಚನೆಯಂತೆ ಹಾಸನ ಜಿಲ್ಲೆಯ ಯಾವುದೇ ನಾಯಕರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡಿದ್ದು ಪಕ್ಷಾತೀತವಾಗಿ ಚುನಾವಣೆಯನ್ನ ಯಶಸ್ವಿಗೊಳಿಸಲು ಸಹಕಾರ ನೀಡಿದ ಎಲ್ಲರಿಗೂ ಈ ಮೂಲಕ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಕಾಂಗ್ರೆಸ್ ಮುಖಂಡರಾದ ತಾರಾಚಂದನ್, ಅಶೋಕ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವೈದ್ಯರು ಎಕ್ಸ್ರೇ ಮಾಡಿ ಸ್ಕ್ಯಾನ್ ಮಾಡಿದ ನಂತರ ಕೊಟ್ಟಂಥ ವರದಿ ಆಧಾರದ ಮೇಲೆ ಫ್ರ್ಯಾಕ್ಚರ್, ಹೆಡ್ ಇಂಜುರಿ ಆಗಿ ಫ್ರ್ಯಾಕ್ಚರ್ ಇರೋದ್ರಿಂದ ಮತ್ತು ಬೀಡಿಂಗ್ ಆಗಿರೋದ್ರಿಂದ ಪಾಸಿಬಿಲಿಟಿ ಆಫ್ ಕ್ಲಾಟ್, ಬ್ಲಡ್ಡು ಎಪ್ಪುಕಟ್ಟೋ ಸಾಧ್ಯತೆ ಇದೆ. ಹಾಗಾಗಿ ಶಿಫ್ಟ್ ಮಾಡೋದು ಉತ್ತಮ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆ ಪ್ರಕಾರ ಕೂಡಲೇ SP ಅವರು DIG ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ವೈದ್ಯರ ಸಲಹೆ ಮೇರೆಗೆ ನಿಮ್ಹಾನ್ಸ್ ಹಾಸ್ಪಿಟಲ್ಗೆ ತಗೊಂಡೋಗಿದ್ದಾರೆ. ಘಟನೆ ಹಿನ್ನೆಲೆಯನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮಾ ಅವರು ಆ ಕೆಬಿಪಾಳ್ಯ ಅನ್ನೋ ಗ್ರಾಮಕ್ಕೆ ಬರ್ತಾರೆ. ಸಂಜೆ 4:45 ಗಂಟೆ ಸುಮಾರಿನಲ್ಲಿ ಅವರಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಅನುಪಮಾ ಅವರು ಆ ಗ್ರಾಮಕ್ಕೆ ಬರಬಾರ್ದು ಅಂತೇಳಿ JDS ಮುಖಂಡರುಗಳು ತಡೀತಾರೆ. ಯಾಕೆ ತಡೀತಾ ಇದ್ದಾರೆ ಇವ್ರು ಬರಲಿಕ್ಕೆ ಅಂತೇಳಿ ನಮ್ಮ ಪಕ್ಷದ ಫಾಲೋವರ್ಸ್ಗಳು ಪ್ರಶ್ನೆ ಮಾಡ್ತಾರೆ. ಒಬ್ರಿಗೊಬ್ರಿಗೊಂದು ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಅನುಪಮಾ ಅವರು ಅಲ್ಲಿಂದ ಹೊರಡ್ತಾರೆ, ಏನೂ ಆಗಲ್ಲ ಗಲಾಟೆ ಏನಂತ. ತದನಂತರದಲ್ಲಿ JDS ಪಕ್ಷದ ಏನು ಫಾಲೋವರ್ಸ್ಗಳಿದ್ದರು ಅವರು ಏಕಾಏಕಿ ರಾಡ್ನಿಂದ ಹಲ್ಲೆ ಮಾಡಿ ಹೆಡ್ ಇಂಜುರಿ ಮಾಡಿದ್ದಾರೆ. ಸುಮಾರು 4 ಜನಕ್ಕೆ ಗಾಯ ಆಗಿದೆ. ಲೋಕಸಭಾ ಚುನಾವಣೆಗೆ ಅರಸೀಕೆರೆ ನಗರದ 13ನೇ ವಾರ್ಡ್ನಲ್ಲಿ ವಾಸವಿರುವ 91 ವರ್ಷದ ಮಂಜುನಾಥ್ ರಾವ್ ಮತಗಟ್ಟೆ ಸಂಖ್ಯೆ 132ರಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಯುವ ಮತದಾರರಿಗೆ ಮತದಾನದ ಮಹತ್ವವನ್ನು ಸಾರಿದ್ರು. ಬೆಳಗ್ಗೆ ಚುನಾವಣಾ ಅಧಿಕಾರಿಗಳು ಸಹ ತಮ್ಮ ಚುನಾವಣಾ ಪ್ರಕ್ರಿಯೆಗಳನ್ನು ಆರಂಭಿಸಿದ್ರು. ಈ ವೇಳೆ ಮತಗಟ್ಟೆ ಕೇಂದ್ರಕ್ಕೆ ಆಗಮಿಸಿದ ಮಂಜುನಾಥ್ ರಾಯರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತದಾನ ಮಾಡುವ ಮೂಲಕ ಮತದಾನದ ಅರಿವನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಂದೊಂದು ಜಾತಿ ಧರ್ಮದವರಿಗೆ ತಮ್ಮದೇ ಆದ ರೀತಿಯಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವ ಸಂಪ್ರದಾಯವಿರುತ್ತದೆ. ಆದರೆ ದೇಶದಲ್ಲಿ ವಾಸ ಮಾಡುತ್ತಿರುವ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಜೈನ ಹೀಗೆ ಯಾವುದೇ ಧರ್ಮವಿರಲಿ, ಜಾತಿ ಇರಲಿ, ಅವರೆಲ್ಲರೂ ಒಗ್ಗಟ್ಟಿನಿಂದ ಮಾಡಬಹುದಾದ ಹಬ್ಬವೆಂದರೆ ಅದು ಪ್ರಜಾಪ್ರಭುತ್ವದ ಹಬ್ಬ. ಮತದಾನವೆಂಬ ಪೂಜೆ. ಈ ಹಬ್ಬವನ್ನ ಎಲ್ಲರೂ ತಪ್ಪದೆ ಆಚರಣೆ ಮಾಡುವ ಮೂಲಕ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಯ ಚಿಂತನೆಯೊಂದಿಗೆ ತಮ್ಮ ನೆಚ್ಚಿನ ಅಭ್ಯರ್ಥಿಗೆ ಮತದಾನ ಮಾಡುವ ಮೂಲಕ ರಾಜ್ಯ ಹಾಗೂ ದೇಶದ ಪ್ರಗತಿಗೆ ಕಾರಣೀಭೂತರಾಗುವಂತೆ ಮನವಿ ಮಾಡಿದರು. ಸಂವಿಧಾನ ನನಗೆ ಕೊಟ್ಟಿರುವಂತಹ ಮತದಾನದ ಹಕ್ಕನ್ನ ಅತ್ಯಂತ ಜವಾಬ್ದಾರಿಯುತ ದೇಶದ ನಾಗರಿಕನಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಯಿಂದ ಹಿಡಿದು ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗಳಲ್ಲಿ ತಪ್ಪದೆ ಪಾಲ್ಗೊಂಡು ಮತದಾನ ಮಾಡುವ ಪ್ರತಿಜ್ಞೆ ಮಾಡಿರುವುದಲ್ಲದೆ ಪಾಲಿಸುತ್ತಾ ಬಂದಿದ್ದೇನೆ. ಅದೇ ರೀತಿ ಪ್ರತಿಯೊಬ್ಬರೂ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಾವು ಮತದಾನ ಮಾಡುವ ಪ್ರತಿಜ್ಞೆ ಮಾಡಬೇಕೆಂದು ಕರೆ ನೀಡಿದರು. HCN ನ್ಯೂಸ್ ಅರಸೀಕೆರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ರಾಜ್ಯಾದ್ಯಂತ ಏಪ್ರಿಲ್ 10ರಂದು ಪ್ರಕಟವಾಗಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬಂದ ಹಿನ್ನೆಲೆ ಮಾಸ್ಟರ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನಕ್ಕೆ ಮೊರೆ ಹೋಗಿದ್ರು. ಇದೀಗ ಮರು ಮೌಲ್ಯಮಾಪನದ ಫಲಿತಾಂಶ ಪ್ರಕಟವಾಗಿದ್ದು, ಕಾಲೇಜಿನ 3 ಮಕ್ಕಳಿಗೆ ಅವರು ಈ ಹಿಂದೆ ಗಳಿಸಿರುವ ಅಂಕಗಳಿಗಿಂತ ಹೆಚ್ಚು ಅಂಕಗಳು ಲಭಿಸಿದೆ. ಅದರಲ್ಲಿ ಹರ್ಷಿತಾ ಹೆಚ್ಸಿ ಅವರಿಗೆ ಆಂಗ್ಲ ಭಾಷಾ ವಿಷಯದಲ್ಲಿ ಕಳೆದ ಬಾರಿಗಿಂತ 5 ಅಂಕಗಳು ಹೆಚ್ಚಾಗಿ ಬಂದಿದ್ದು, ಅವರು ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿದ್ದಾರೆ. ಇನ್ನು ದೀವಾಂತ್ ಕಾರ್ಲೆಗೆ ಕನ್ನಡ ಭಾಷಾ ವಿಷಯದಲ್ಲಿ 2 ಅಂಕಗಳು ಹೆಚ್ಚಾಗಿದೆ ಮತ್ತು ಶ್ರೇಯಸ್ಗೆ ಬಯಾಲಜಿ ವಿಷಯದಲ್ಲಿ 2 ಅಂಕಗಳು ಹೆಚ್ಚಾಗಿದ್ದು, ಇಬ್ಬರು ವಿದ್ಯಾರ್ಥಿಗಳು ಜಿಲ್ಲಾ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ನಂದಿನಿ ಮಾತನಾಡಿ, ನಮ್ಮ ಕಾಲೇಜಿನ ಮಕ್ಕಳು ಮರು ಮೌಲ್ಯಮಾಪನದಲ್ಲಿ ಹೆಚ್ಚು ಅಂಕ ಗಳಿಸಿ ಹೆಚ್ಚಿನ ಸ್ಥಾನ ಗಳಿಸಿರುವುದಕ್ಕೆ ಸಂತಸವಾಗಿದೆ. ಈ ಬಾರಿ ರಾಜ್ಯಕ್ಕೆ 4ನೇ ಸ್ಥಾನ ಬಂದಿದೆ. ಮುಂದಿನ ಸಲ ಪ್ರಥಮ ಸ್ಥಾನ ಪಡೆಯಲು ಪ್ರಯತ್ನ ನಡೆಯುತ್ತಿದೆ ಎಂದರು. ಹೆಚ್ಚು ಅಂಕ ಪಡೆದ ಮಕ್ಕಳು ಮಾತನಾಡಿ, ತಮ್ಮ ಕಾಲೇಜಿನ ಉಪನ್ಯಾಸಕರು ಮತ್ತು ಪೋಷಕರ ಪ್ರೋತ್ಸಾಹದಿಂದ ಹೆಚ್ಚಿನ ಅಂಕ ಗಳಿಸಲು ಸಹಾಯವಾಗಿದೆ ಎಂದು ತಮ್ಮ ಸಂತಸ ಹಂಚಿಕೊಂಡರು. HCN ನ್ಯೂಸ್ ಹಾಸನ್. 2023-24ನೇ ಸಾಲಿನ ಸೆಕೆಂಡ್ PU ರಿಸಲ್ಟ್ಸ್ ಔಟ್ ಆಗಿತ್ತು ಈ ಪ್ರೀವಿಯಸ್ಲಿ. ಬಟ್ ಈಗ ಮಕ್ಕಳು ಯಾರಿಗೆ ನಮಗೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅನ್ನೋಂಥ ವಿಚಾರ ಇರುತ್ತೆ, ಅದಾಗಿ ಅವರು ರಿವ್ಯಾಲ್ಯೂಷನ್ಗೆ ಹಾಕಿದರು. ಅದರಲ್ಲಿ ನಾವು ಆ್ಯಕ್ಚುಲಿ ಸ್ಟೇಟ್ ಫಸ್ಟ್ ಬರೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀವಿ ಭಾಳ ವರ್ಷದಿಂದ. ಅದರಲ್ಲಿ ಈಗ ಫಸ್ಟು ನಮಗೆ ಸ್ಟೇಟು 7th ಪ್ಲೇಸ್ ಬಂದಿತ್ತು. ಬಟ್ ಈಗ ಹರ್ಷಿತಾ HC ಅಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿ 5 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಪ್ರೀವಿಯಸ್ಲಿ ಅವ್ರಿಗೆ 590 ಬಂದಿತ್ತು, ಈಗ 595 ಆಗಿ ಸ್ಟೇಟ್ಗೆ 4th ಪ್ಲೇಸು ಮತ್ತು ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಿದೆ. ಮತ್ತು ಸಹ ಹಾಸನ್ ಡಿಸ್ಟ್ರಿಕ್ಟಲ್ಲಿ ನಮ್ಮದೇ ಫಸ್ಟ್ ಪ್ಲೇಸ್ ಉಳಿಸ್ಕೊಂಡಿದ್ದೀವಿ ಸರ್. ಜೊತೆಗೆ ಶ್ರೇಯಸ್ ಅಂತ ಹೇಳಿ ಇವ್ರಿಗೂ ಸಹ ಬಯಾಲಜಿಲಿ 98 ಬಂದಿತ್ತು. ರಿವ್ಯಾಲ್ಯೂಷನ್ ಆದಮೇಲೆ 2 ಮಾರ್ಕ್ಸ್ ಆ್ಯಡ್ ಆಗಿದೆ. ಅಲ್ಲಿಗೆ 591ಇಂದ 593 ಆಗಿ ಸೆಕೆಂಡ್ ಪ್ಲೇಸ್ ಡಿಸ್ಟ್ರಿಕ್ಟ್ಗೆ ಉಳಿಸ್ಕೊಂಡಿದ್ದಾರೆ ಇವರು ಸಹ. ಮತ್ತು ದೇವಾಂತ್ ಕಾರ್ಲೆ ಅಂತ ಹೇಳಿ ಅವ್ರಿಗೆ ಕನ್ನಡಲಿ 2 ಮಾರ್ಕ್ಸ್ ಆ್ಯಡ್ ಆಗಿದೆ. 591ಇಂದ 593ಗೆ ಶಿಫ್ಟ್ ಆಗಿರೋದ್ರಿಂದ ಡಿಸ್ಟ್ರಿಕ್ಟ್ಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ 3 ಸಹ ನಮ್ಮ ಕಾಲೇಜ್ ಉಳಿಸ್ಕೊಂಡಿದ್ದೀವಿ. ಮಾಸ್ಟರ್ಸ್ ಕಾಲೇಜವರು ತುಂಬ ಖುಷಿಯಂತೂ ಆಗ್ತಿದೆ. ಆದರೆ ಏನು ಮಾಡೋಂಗಿಲ್ಲ, ಮೊದಲೇ ಬಂದಿದ್ದಿದ್ರೆ ಫಸ್ಟೇ ಬಂದಿದ್ದಿದ್ರೆ ಅನ್ನೋ ಅಂತ ಪೇರೆಂಟ್ಸ್ಗೂ ಅನಿಸ್ತಾ ಇದೆ, ನಮಗೂ ಅನಿಸ್ತಾ ಇದೆ. ಮತ್ತು JEEಲಿ ನಾವು ಮತ್ತೆ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಪ್ಲೇಸೇ ಇದೆ. 99.64 ದರ್ಶನ್ ಅರೇಕಲ್ ಅವರು ಪ್ಲೇಸ್ನ ಉಳಿಸ್ಕೊಂಡಿದ್ದಾರೆ. ಸೆಕೆಂಡ್ ಸೆಷನಲ್ಲೂ ಅದೇ ಪ್ಲೇಸ್ ಇದ್ದು 4000ದಲ್ಲಿದೆ ರ್ಯಾಂಕಿಂಗು. ಹಾಗಾಗಿ NITಲಿ ಯಾವುದೇ ಬ್ರಾಂಚ್ ಕೇಳಿದ್ರೂ ಸಹ ಅವ್ರಿಗೆ ಖಂಡಿತ ಸಿಕ್ಕುತ್ತೆ. ಮತ್ತು ಒಂದು ಸರ್ಟನ್ ಸ್ಟೂಡೆಂಟ್ಸ್ ಅವರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಸೆಷನಲ್ಲಿ. ಪುನೀತ್ AM ಅಂತ ಹೇಳಿ ಮತ್ತು ಕಿಶೋರ್ ಅಂತ ಹೇಳಿ ಅವರೆಲ್ಲ 97% ತನಕ ಬಂದಿದ್ದಾರೆ. ಸಪೋಸ್ ಬೇರೆ ಬ್ರಾಂಚ್ ಚೂಸ್ ಮಾಡ್ತೀವಿ ಅಂದರೆ NIT ಸೂರತ್ಕಲಲ್ಲಿ ಅವ್ರಿಗೂ ಸಹ ಅವಕಾಶ ಇದೆ ಸರ್. ನೆಕ್ಸ್ಟ್ ಇನ್ನೇನು May 5th ನೀಟ್ ಎಕ್ಸಾಮ್ಸ್ ಇದೆ. ಈಗ ಎಲ್ಲರ ದೃಷ್ಟಿ ಪೊಲಿಟಿಕ್ಸ್ ಆದಮೇಲೆ, ನ್ಯಾಚುರಲಿ ಎಲೆಕ್ಷನ್ಸ್ ಆದಮೇಲೆ ನೆಕ್ಸ್ಟು ನಮ್ಗೆ ದೃಷ್ಟಿ ಎಲ್ಲ CET ಈ ಥರ ಗೊಂದಲ ಆಗಿರೋದ್ರ ಬಗ್ಗೆ ಮತ್ತು ನೀಟ್ ಎಕ್ಸಾಮ್ಸ್ ಬಗ್ಗೆ. ಮಕ್ಕಳು ಇಲ್ಲೂ ಬಂದು ಈಗ ಎಕ್ಸಾಮ್ಸ್ ಬರೀತಿದ್ದಾರೆ. ವಿ ಆರ್ ವೇಟಿಂಗ್ ಫಾರ್ ದ ನೀಟ್ ಎಕ್ಸಾಮ್ಸ್ ಆ್ಯಂಡ್ ದ ರಿಸಲ್ಟ್ಸ್. ಹೋಪ್ ಅಟ್ಲೀಸ್ಟ್ ನೀಟ್ ಪೇಪರ್ ಮಕ್ಕಳಿಗೆ ಅನುಕೂಲ ಆಗೋ ಥರ ಇರಲಿ ಅಂತ ಬಯಸ್ತೀನಿ ಸರ್. ನನ್ನ ಹೆಸರು ಹರ್ಷಿತಾ HC. ನಾನು ಮಾಸ್ಟರ್ ಕಾಲೇಜ್ ಸೆಕೆಂಡ್ PU ಓದ್ತಾ ಇದ್ದೆ. ಈಗ ರಿಸಲ್ಟ್ಸ್ ಬಂದಿದೆ. ಮುಂಚೆ 590 ಬಂದಿತ್ತು, ಈಗ 595 ಬಂದಿದೆ. ಇಂಗ್ಲೀಷಲ್ಲಿ 5 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದೆ. ರಿಎವ್ಯಾಲ್ಯೂಯೇಷನ್ ಆಮೇಲೆ ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಪೇರೆಂಟ್ಸು, ಟೀಚರ್ಸು, ಸ್ಟಾಫ್ ಎಲ್ಲ ಮೆಂಬರ್ಸು ಸಪೋರ್ಟ್ ಮಾಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಟಲ್ಲಿ 4th ರ್ಯಾಂಕ್, ಡಿಸ್ಟಿಕ್ಕಲ್ಲಿ ಫಸ್ಟ್ ಟಾಪ್ ಬಂದಿದೆ. ದೀವಾಂತ್ ಕಾರ್ಲೆ ಅಂತ. ನಾನು ಸ್ಕೂಲಿಂಗ್ ಮಾಡಿದ್ದು ಯುನೈಟೆಡ್ ಅಕಾಡೆಮಿಲಿ ಮತ್ತು ಕಾಲೇಜ್ನ ಮಾಸ್ಟರ್ಸ್ PU ಕಾಲೇಜಲ್ಲಿ ಮಾಡಿದ್ದು. ನನಗೆ ಮೊದಲು ರಿವ್ಯಾಲ್ಯೂಯೇಷನ್ಗಿಂತ ಮುಂಚೆ 591 ಬಂದಿತ್ತು. ಕನ್ನಡದಲ್ಲಿ 2 ಮಾರ್ಕ್ಸ್ ಆ್ಯಡ್ ಆಗಿ ಈಗ 593 ಬಂದು ಡಿಸ್ಟಿಕ್ಕಿಗೆ 2nd ಹಾಗೂ ಸ್ಟೇಟಿಗೆ 6th ರ್ಯಾಂಕ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಾಲೇಜ್ ಸ್ಟಾಫ್ ಆಗಿರ್ಬೋದು, ನಾನ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದರು. ಅವ್ರ ಹೆಲ್ಪಿಂದನೂ ಇಲ್ಲಿಗೆ ರೀಚ್ ಆಗಿರೋದಕ್ಕೆ ಕಾರಣ ಆಗಿದೆ. ಇನ್ನೂ ಬರಬೇಕಿತ್ತ? ಇನ್ನೂ ಇಂಗ್ಲೀಷಲ್ಲಿ ಟ್ರೈ ಮಾಡ್ಬೋದಾಗಿತ್ತು, ಇಂಗ್ಲೀಷ್ ಅಲ್ವಾ ಅಂತ ಸುಮ್ಮನೆ. ನನ್ನ ಹೆಸರು ಶ್ರೇಯಸ್ ಅಂತ. ನಾನು ಮಾಸ್ಟರ್ಸ್ PU ಕಾಲೇಜಲ್ಲಿ ಸೆಕೆಂಡ್ PU ಓದಿದೆ. ನಂದು ಸ್ಟಾರ್ಟಿಂಗ್ ರಿವ್ಯಾಲ್ಯೂಯೇಷನ್ಗಿಂತ ಮುಂಚೆ 591 ಮಾರ್ಕ್ಸ್ ಬಂದಿತ್ತು. ನಾನು ಬಯಾಲಜಿಲಿ 2 ಮಾರ್ಕ್ಸ್ ಕಮ್ಮಿ ಆಗಿತ್ತು. ನನಗೆ ಕಾನ್ಫಿಡೆನ್ಸ್ ಇತ್ತು ನಾನು ಬರೆದಿದ್ದೆ ಅಂತ ಅಂದ್ಬಿಟ್ಟು ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದೆ. ಅದು 2 ಮಾರ್ಕ್ಸ್ ಮತ್ತೆ ಬಂದು ಮತ್ತೀಗ 593 ಆಗಿದೆ. ಸೊ ಡಿಸ್ಟಿಕ್ 2nd ರ್ಯಾಂಕ್ ಬಂದಿದೆ. ಸೊ ಇದು ಖುಷಿ ಇದೆ. ಎಲ್ಲ ನನ್ನ ಟೀಚಿಂಗ್ ಸ್ಟಾಫ್ಸ್ ಹಾಗೂ ಮತ್ತು ನಮ್ಮ ಪೇರೆಂಟ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಎವ್ರಿ ಟೈಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ.
ಮತ್ತು ಈವನ್ ಲ್ಯಾಂಗ್ವೇಜ್ ಟೀಚರ್ಸು ಸಹ ಅವ್ರ ಪೀರಿಯಡಲ್ಲೂ ಸಹ ನೀವು ನೀಟಿಗೆ ಮೀನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸ್ಟಡಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರ ಪೀರಿಯಡಲ್ಲೂ ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತು ನಾನು ನೀಟ್ ಆಸ್ಪಿರೆಂಟ್. ಸೊ ನೀಟ್ ಎಕ್ಸಾಮ್ನ ಬರೆಯೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೀಟ್ May 5th ಇದೆ. ಸೊ ಅದು ನೀಟ್ May 5th, ರಿಸಲ್ಟ್ June 14th ಬರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ ರಸ್ತೆ ಕೆಆರ್ಪುರಂನಲ್ಲಿರುವ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್ 3ನೇ ವರ್ಷದ ಪ್ರಯುಕ್ತ ಏಪ್ರಿಲ್ 30ರ ಮಂಗಳವಾರದಂದು ನುರಿತ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನಾಂಬ ಆಸ್ಪತ್ರೆಯ ಎಂಡಿ ಮತ್ತು ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ JN ಬಸವರಾಜ್ ತಿಳಿಸಿದರು. ತಮ್ಮ ಆಸ್ಪತ್ರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಮ್ಮ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಣೆಗೆ ಇಂದು 3 ವರ್ಷ ತುಂಬಿದೆ. ಈ ಸಂದರ್ಭದಲ್ಲಿ ದಿನಾಂಕ ಏಪ್ರಿಲ್ 30 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಜನರ ನಂಬಿಕೆ ಗಳಿಸುವಲ್ಲಿ ಹಾಸನಾಂಬ ಎಂದು ಸಫಲವಾಗಿದೆ ಎಂದರು. ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿದ್ದು, ಜನಾದರಣೀಯ ಹಾಸನಾಂಬ ಆಸ್ಪತ್ರೆಯ ಹಲವು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಗ್ರಾಮ ಪಂಚಾಯಿತಿ, ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿ ನಡೆಸಿದ್ದು, ಆರೋಗ್ಯ ತಪಾಸಣೆಯ ಮೊದಲ ಅನುಭವ ಹಾಗೂ ಅನೇಕ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದರು. ಜೀರ್ಣಾಂಗ ವ್ಯೂಹ ಮತ್ತು ಹೆಪಟೋಬಿಲಿಯರಿ ಪ್ಯಾಂಕ್ರಿಯಾಟಿಕ್ ತಜ್ಞರು, ಎಂಡೋಸ್ಕೋಪಿಸ್ಟ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಾಗಿ ನಾನು ಕೇವಲ 3 ವರ್ಷದಲ್ಲಿ ಹಾಸನಾಂಬ ಆಸ್ಪತ್ರೆಯನ್ನ ವಿಶ್ವದರ್ಜೆಯ ಗುಣಮಟ್ಟದ ಆಸ್ಪತ್ರೆಯನ್ನಾಗಿ ಮಾರ್ಪಡಿಸುವಲ್ಲಿ ಯಶಸ್ವಿಯಾಗಿದ್ದು, ಸುಸಜ್ಜಿತ ಅತ್ಯಾಧುನಿಕ ಮಾಡ್ಯುಲರ್ ಶಸ್ತ್ರಚಿಕಿತ್ಸಾ ಕೊಠಡಿ, ಅತ್ಯಾಧುನಿಕ ಹೆರಿಗೆ ಕೊಠಡಿ, ಸುಸಜ್ಜಿತ ಸ್ಪೆಷಲ್, ಸೆಮಿ ಸ್ಪೆಷಲ್, ವಿಐಪಿ, ವಿವಿಐಪಿ ಹಾಗೂ ಜನರಲ್ ವಾರ್ಡ್ಗಳು, ಸ್ಪಂದನೀಯ ತುರ್ತು ನಿಗಾ ಘಟಕ, ಲ್ಯಾಬ್ ಹಾಗೂ ಸಿಟಿ ಸ್ಕ್ಯಾನಿಂಗ್ ಕೇಂದ್ರ ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹೇಳಿದರು. ಮೆದುಳು ಹಾಗೂ ನರರೋಗ ಶಸ್ತ್ರಚಿಕಿತ್ಸೆ ತಜ್ಞ ಡಾಕ್ಟರ್ HC ಚಂದನ್ ಮಾತನಾಡಿ, 300ಕ್ಕೂ ಹೆಚ್ಚು ಮೆದುಳಿನ ಅಸಾಧ್ಯವೆನಿಸಿದ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಹಿರಿಮೆ ನಮ್ಮದಾಗಿದೆ. ಅನೇಕ ಶಿಬಿರಗಳಲ್ಲಿ ಬಂದ ಜನರ ಸಮಸ್ಯೆಗೆ ಉಚಿತ ಔಷಧಿ ವಿತರಿಸುವುದು ಗಮನಾರ್ಹ. ಏಪ್ರಿಲ್ 30ರಂದು ನಡೆಯುವ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಬಿಪಿ, ಇಸಿಜಿ, ಜಿಆರ್ಪಿಎಸ್, ಯುಎಸ್ಜಿ, 2D ಎಕೋ, ರಕ್ತ ಪರೀಕ್ಷೆ, ಎಂಡೋಸ್ಕೋಪಿ ಮತ್ತು ಕೊಲೆನೋಸ್ಕೋಪಿ ಪರೀಕ್ಷೆ ಮಾಡಲಾಗುವುದು ಎಂದರು. ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ GA ಪ್ರಶಾಂತ್, ಹಾಸನಾಂಬ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕಿ ಶಶಿಕಲಾ ಪಾಟೀಲ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ಪೆಷಾಲಿಟಿ ಉಳ್ಳ ಕನ್ಸಲ್ಟೆನ್ಸಿ ಇರುವಂಥ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಎಲ್ಲ ಫೆಸಿಲಿಟಿ ಸಹ ನಮ್ಮ ಆಸ್ಪತ್ರೆಯಲ್ಲಿದೆ. ಆಸ್ಪತ್ರೆ ಫೆಸಿಲಿಟಿ ಬಗ್ಗೆ ಹೇಳಬೇಕು ಅಂತಂತಂದರೆ, ವೆಲ್ ಎಕ್ವಿಪ್ಡ್ ವೆಂಟಿಲೇಟರ್ಸು ಮತ್ತು ಎಲ್ಲ ಎಕ್ವಿಪ್ಮೆಂಟ್ ಇರುವಂಥ ಒಳ್ಳೆ ICU ಇದೆ, NICU ಇದೆ, ಮತ್ತು 3 ಶಸ್ತ್ರಚಿಕಿತ್ಸಾ ಕೊಠಡಿ ಇರುವಂಥ ಆಪರೇಷನ್ ಥಿಯೇಟರ್, ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳಿರುವಂಥ ಆಸ್ಪತ್ರೆ, 70 ಬೆಡ್ ಸಾಮರ್ಥ್ಯ ಇರುವಂಥ ಆಸ್ಪತ್ರೆ ಇದೆ. ನಮ್ಮಲ್ಲಿ ಉನ್ನತ ಹಾಗೂ ಅತ್ಯುನ್ನತ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾಯಿದ್ದೀವಿ. ICU ಕೇರ್ ಚೆನ್ನಾಗಿದೆ. ಇಂಟೆನ್ಸಿವಿಸ್ಟ್, ಫುಲ್ ಟೈಮ್ ಇಂಟೆನ್ಸಿವಿಸ್ಟ್ ಅಂದರೆ ICU ಸ್ಪೆಷಲಿಸ್ಟು, ಫುಲ್ ಟೈಮ್ ಇಂಟೆನ್ಸಿವಿಸ್ಟ್ ಇದ್ದಾರೆ, ನ್ಯೂರೋ ಸರ್ಜನ್ ಇದ್ದಾರೆ, ಟ್ರಾಮಾ ಕೇರ್ ಸೆಂಟರ್ ಇದೆ, ಎಲ್ಲ ಇದೆ. ಚಂದನ್ ಚಿಚ್ಚೆ ಅಂತ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನು, ಮೆದುಳು ಮತ್ತು ಸ್ಪೈನ್ ನರರೋಗ ಶಸ್ತ್ರಚಿಕಿತ್ಸೆ. ಈ ಹಾಸನದಲ್ಲಿ ನಾವು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಇರುವಂಥ ಹಾಸ್ಪಿಟ್ಲ್ಗಳು ತುಂಬ ಕೆಲವೇ ಇದ್ದಾವೆ. ಅದರಲ್ಲಿ ನಮ್ಮ ಆಸ್ಪತ್ರೆ ನ್ಯೂರೋ ಸರ್ಜರಿ ಮಾತ್ರ ಅಲ್ಲ, ಒಂದು ವೆಲ್ ಎಕ್ವಿಪ್ಡ್ ಟ್ರಾಮಾ ಯೂನಿಟ್ ಇದೆ. ಅಂತಂದರೆ ಮೆದುಳು, ಸ್ಪೈನು, ಮೂಳೆ, ಎದೆ ಮತ್ತು ಹೊಟ್ಟೆ ಶಸ್ತ್ರಚಿಕಿತ್ಸೆ ಇದ್ದಾರೆ. ಅದ್ರ ಜೊತೆಗೆ ನಮ್ಮದು ವೆಲ್ ಎಕ್ವಿಪ್ಡ್ ICU ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಕ್ಷೇತ್ರದಲ್ಲಿ ಈ ಬಾರಿ ಇತಿಹಾಸದಲ್ಲೇ ಅತಿ ಹೆಚ್ಚು ಮತದಾನ, ಜಿಲ್ಲೆಯಲ್ಲಿ 77.68, ಹೊಳೆನರಸೀಪುರದಲ್ಲಿ ಅತಿ ಹೆಚ್ಚು 82% ಮತದಾನ, ಚುನಾವಣೆಯಲ್ಲಿ ಪುರುಷರಿಗಿಂತ ಹೆಚ್ಚು ಮತದಾನ ಮಾಡಿದ ಮಹಿಳೆಯರು. ಸಾಮಾಜಿಕ ಜಾಲತಾಣದಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನ, ಫೇಸ್ಬುಕ್ನಲ್ಲಿ ದಲಿತ ಸಮುದಾಯಕ್ಕೆ ನಿಂದನೆ ಆರೋಪ, ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು, ಜೈಲು ಪಾಲಾದ ಆರೋಪಿ. ಕಾಯಿಲೆ ಬಂತೆಂದು ಸಾಕು ನಾಯಿಗಳನ್ನ ಬೀದಿಗೆಸೆದ ಮಾಲೀಕ, ಪ್ರಾಣಿ ದಯಾ ಸಂಘದ ಸದಸ್ಯರಿಂದ ಆಕ್ರೋಶ, ಚಿಕಿತ್ಸೆ, ಊಟ, ಉಪಚಾರ ನೀಡಿ ಬದುಕಿಸಿ ಸಾಕಲು ಮುಂದಾದ ಗ್ರಾಮಸ್ಥರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.